ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಯಮಾಡಿ ನೀವು ನುಡಿದಂತೆ ನಡೆಯಿರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟಿದ್ರು ಓಕೆ, ಆದ್ರೆ ಈಗ ಅನ್ನಭಾಗ್ಯವೂ ಬರ್ತಾ ಇಲ್ಲ, ಗೃಹಲಕ್ಷ್ಮಿಯೂ ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ. ನುಡಿದಂತೆ ನಡೆಯಿರಿ ಸ್ವಾಮಿ ಅಂತ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಬಂದಾಗ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಾ, ಸಿಎಂ ಸಚಿವರು ಕೊಟ್ಟ ಮಾತಿನಂತೆ ಸ್ವಲ್ಪ ನಡೆದುಕೊಳ್ಳಿ, ಗ್ಯಾರಂಟಿ ನಾವು ಕೇಳಿಲ್ಲ, ನೀವೇ ಕೊಟ್ಟಿದ್ರಿ, ಈಗ ಕೊಟ್ಟಾಯ್ತು, ಹಣ ಹಾಕಿ. ಕಳೆದ 4 ರಿಂದ 5 ತಿಂಗಳಿಂದ ಯಾವುದೇ ಹಣ ಬರ್ತಾ ಇಲ್ಲ. ಬೀದರ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ನಾಡಿನ ತಾಯಂದಿರಿಗೆ ಅಕ್ಕ ತಂಗಿರಿಗೆ ಕೊಟ್ಟಂತ ಭರವಸೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಖುಷಿ ಆಗ್ತದೆ ಅಂತ ಹೇಳ್ಬೋದು. ಸರ್ಕಾರ ಮೇಲಿದ್ದಂಥ ಮಹಿಳೆಯರಿಗೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಪಡಿತರ ಅಂದ್ರೆ ಪ್ರತಿ ತಿಂಗಳು ಏನು ಪಡಿತರ 5 ಕಿಲೋ ಅಕ್ಕಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ 3-4 ತಿಂಗಳಾಯ್ತು ಬರ್ತಾ ಇಲ್ಲ. ಮತ್ತೇನು ಈಗಾಗಲೇ ಭಾಗ್ಯಲಕ್ಷ್ಮಿ ಏನೇನು ಭಾಗ್ಯಲಕ್ಷ್ಮಿ ಅಂತ 2000 ರೂಪಾಯಿ ಕೊಡ್ತಿದ್ರು, ಅದು ಕೂಡ ಬರ್ತಾ ಇಲ್ಲ. ಸಾಕಷ್ಟು ಪಡಿತರ ಆಹಾರ ಧಾನ್ಯ ತೊಗೊಳಕ್ಕೆ ಮಹಿಳೆಯರು ಬಂದಾರ ನೋಡ್ಬೋದು. ನೀವು ಆ ಅಂಗಡಿಯಲ್ಲಿ ನಾವಿದ್ದೀವಿ, ಸಾಕಷ್ಟು ಜನ ತಾಯಂದಿರು ಏನದಂದ್ರೆ ಪಡಿತರ ಅಕ್ಕಿ ಒಯ್ಲಕ್ಕೆ ರಾಷನ್ ಒಯ್ಲಕ್ಕೆ ಬಂದಿದ್ದಾರೆ. ಆದ್ರೆ ನಿಜಕ್ಕೂ ಏನು ಸರ್ಕಾರ ಪಡಿತರ ಏನು ಈಗಾಗಲೇ ಅವ್ರಿಗೇನು ಹಣ ಕೊಡಬೇಕು, 5 kg ಏನು ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಹಣ ಎಲ್ಲೋ ಒಂದು ಕಡೆ ಇವತ್ತು ಬರ್ತಾ ಇಲ್ಲ, ಕಳೆದ 4-5 ತಿಂಗಳಾಯಿತು. ಅದೇ ರೀತಿ ಈಗಾಗಲೇ ಏನು ಗೃಹಲಕ್ಷ್ಮಿ ಅಂತೇನೆ ಒಂದು ಸ್ಕೀಮ್ ಮಾಡಿದ್ರು, 2000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ, ಅದು ಕೂಡ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ ಎಂಬುದು ಆರೋಪ ಮಹಿಳೆಯರನ್ನ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನೇರವಾಗಿ ತಾಯಂದಿರಿದ್ರೆ ಅವರಿಗೆ ಮಾತಾಡ್ಸೋಣ. ಪ್ರತಿ ತಿಂಗಳು ಏನು ರಾಷನ್ ತಗೊಳ್ಳೋ ಬಂದಿರ್ತಾವೆ, ಆ ರಾಷನ್ ದುಡ್ಡು ಬರ್ತಾ ಇದೆಯಾ ಅವರೇ? ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಈಗ ಎಲೆಕ್ಷನ್ MP ಎಲೆಕ್ಷನ್ದಾಗೆಲ್ಲ ಓಟ್ ಹಾಕೊಂಡ್ರು, ನಾವು ಗ್ಯಾರಂಟಿ ಕೊಟ್ಟಿವಿ, 5 ಕೊಟ್ಟಿವಿ, ನಿಮಗೆ ಏನದಂದ್ರೆ ಬಸ್ ಫ್ರೀ ಮಾಡಿದ್ದೀವಿ, ರಾಷನ್ ದುಡ್ಡು ಕೊಡ್ತೀವಿ, 2000 ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ 4-5 ತಿಂಗಳ ದುಡ್ಡು ಬಂದವೇನು? ಇಲ್ಲ, 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ ಅಷ್ಟೇ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ? ಎಷ್ಟು ತಿಂಗಳು? 2 ತಿಂಗಳು ತೆಳಗೆ ಬಿದ್ದೀವಿ. ಸೊ ಇದು ತಾಯಂದಿರ ಮಾತು ಅಂತ ಹೇಳ್ಬೋದು. पैसे तो आ रहे नहीं सर, 2000 तो 7-8 महीने हुआ आ रहे नहीं हमारे। राशन के भी नहीं चाह रहे थे, गए महीने में आई। क्या बोलना चाहते गवर्नमेंट को? क्या बोलते जो प्रॉमिस करे वो पूरा करना। फिर MP इलेक्शन में वोट डाले और पहले भी सब ऐसा ऐसा बोल के बोले, फिर वोटा ले रहे डाल रहे क्या नहीं? वोटा ले रही लेकिन क्या कर रहे नहीं, क्या भी ಏನು ಸುಳ್ಳೆ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ, ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ ಈ 6 ತಿಂಗಳು ಆಯ್ತು. ಯಾವುದೇ ಒಂದು ಗ್ಯಾರಂಟಿ ಹಣ, ಯಾವುದೇ ಪಡಿತರ ಹಣ, ಯಾವುದೇ ಗೃಹಲಕ್ಷ್ಮಿ ಯಾವುದು ನಾವು ಕೇಳಿಲ್ಲ. ಟೋಟಲಿ ಏನದಂದ್ರೆ ನೀವು ಕೊಟ್ಟಿರಿ, ನೀವು ನೋಡಿದಪ್ಲೆ ನಡೀರಿ ಎಂಬುದು ಬೇಡಿಕೆ, ಒತ್ತಾಯ ಗಡಿ ಜಿಲ್ಲೆ ಬೀದರ್ನ ತಾಯಂದಿರದಾಗ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಯಮಾಡಿ ನೀವು ನುಡಿದಂತೆ ನಡೆಯಿರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟಿದ್ರು ಓಕೆ, ಆದ್ರೆ ಈಗ ಅನ್ನಭಾಗ್ಯವೂ ಬರ್ತಾ ಇಲ್ಲ, ಗೃಹಲಕ್ಷ್ಮಿಯೂ ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ. ನುಡಿದಂತೆ ನಡೆಯಿರಿ ಸ್ವಾಮಿ ಅಂತ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಬಂದಾಗ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಾ, ಸಿಎಂ ಸಚಿವರು ಕೊಟ್ಟ ಮಾತಿನಂತೆ ಸ್ವಲ್ಪ ನಡೆದುಕೊಳ್ಳಿ, ಗ್ಯಾರಂಟಿ ನಾವು ಕೇಳಿಲ್ಲ, ನೀವೇ ಕೊಟ್ಟಿದ್ರಿ, ಈಗ ಕೊಟ್ಟಾಯ್ತು, ಹಣ ಹಾಕಿ. ಕಳೆದ 4 ರಿಂದ 5 ತಿಂಗಳಿಂದ ಯಾವುದೇ ಹಣ ಬರ್ತಾ ಇಲ್ಲ. ಬೀದರ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ನಾಡಿನ ತಾಯಂದಿರಿಗೆ ಅಕ್ಕ ತಂಗಿರಿಗೆ ಕೊಟ್ಟಂತ ಭರವಸೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಖುಷಿ ಆಗ್ತದೆ ಅಂತ ಹೇಳ್ಬೋದು. ಸರ್ಕಾರ ಮೇಲಿದ್ದಂಥ ಮಹಿಳೆಯರಿಗೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಪಡಿತರ ಅಂದ್ರೆ ಪ್ರತಿ ತಿಂಗಳು ಏನು ಪಡಿತರ 5 ಕಿಲೋ ಅಕ್ಕಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ 3-4 ತಿಂಗಳಾಯ್ತು ಬರ್ತಾ ಇಲ್ಲ. ಮತ್ತೇನು ಈಗಾಗಲೇ ಭಾಗ್ಯಲಕ್ಷ್ಮಿ ಏನೇನು ಭಾಗ್ಯಲಕ್ಷ್ಮಿ ಅಂತ 2000 ರೂಪಾಯಿ ಕೊಡ್ತಿದ್ರು, ಅದು ಕೂಡ ಬರ್ತಾ ಇಲ್ಲ. ಸಾಕಷ್ಟು ಪಡಿತರ ಆಹಾರ ಧಾನ್ಯ ತೊಗೊಳಕ್ಕೆ ಮಹಿಳೆಯರು ಬಂದಾರ ನೋಡ್ಬೋದು. ನೀವು ಆ ಅಂಗಡಿಯಲ್ಲಿ ನಾವಿದ್ದೀವಿ, ಸಾಕಷ್ಟು ಜನ ತಾಯಂದಿರು ಏನದಂದ್ರೆ ಪಡಿತರ ಅಕ್ಕಿ ಒಯ್ಲಕ್ಕೆ ರಾಷನ್ ಒಯ್ಲಕ್ಕೆ ಬಂದಿದ್ದಾರೆ. ಆದ್ರೆ ನಿಜಕ್ಕೂ ಏನು ಸರ್ಕಾರ ಪಡಿತರ ಏನು ಈಗಾಗಲೇ ಅವ್ರಿಗೇನು ಹಣ ಕೊಡಬೇಕು, 5 kg ಏನು ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಹಣ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ, ಕಳೆದ 4-5 ತಿಂಗಳಾಯಿತು. ಅದೇ ರೀತಿ ಈಗಾಗಲೇ ಏನು ಗೃಹಲಕ್ಷ್ಮಿ ಅಂತೇನೆ ಒಂದು ಸ್ಕೀಮ್ ಮಾಡಿದ್ರು, 2000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ, ಅದು ಕೂಡ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ ಎಂಬುದು ಆರೋಪ ಮಹಿಳೆಯರನ್ನ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನೇರವಾಗಿ ತಾಯಂದಿರಿದ್ರೆ ಅವರಿಗೆ ಮಾತಾಡ್ಸೋಣ. ಪ್ರತಿ ತಿಂಗಳು ಏನು ರಾಷನ್ ತಗೊಳ್ಳೋ ಬಂದಿರ್ತಾವೆ, ಆ ರಾಷನ್ ದುಡ್ಡು ಬರ್ತಾ ಇದೆಯಾ ಅವರೇ?
ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಈಗ ಎಲೆಕ್ಷನ್ MP ಎಲೆಕ್ಷನ್ದಾಗೆಲ್ಲ ಓಟ್ ಹಾಕೊಂಡ್ರು, ನಾವು ಗ್ಯಾರಂಟಿ ಕೊಟ್ಟಿವಿ, 5 ಕೊಟ್ಟಿವಿ, ನಿಮಗೆ ಏನದಂದ್ರೆ ಬಸ್ ಫ್ರೀ ಮಾಡಿದ್ದೀವಿ, ರಾಷನ್ ದುಡ್ಡು ಕೊಡ್ತೀವಿ, 2000 ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ 4-5 ತಿಂಗಳ ದುಡ್ಡು ಬಂದವೇನು? ಇಲ್ಲ, 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ ಅಷ್ಟೇ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ? 2 ತಿಂಗಳು ತೆಳಗೆ ಬಿದ್ದೀವಿ. ಸೊ ಇದು ತಾಯಂದ್ರ ಮಾತು ಅಂತ ಹೇಳ್ಬೋದು. ಆರೇ पैसे तो आ रहे नहीं सर, 2000 रुपये आ रहे। 2000 तो 7-8 महीने हुआ आ रहे नहीं हमको। राशन के भी नहीं चाह रहे थे, गए महीने में आई। क्या बोलना चाहते गवर्नमेंट को? क्या बोलते हैं, जो प्रॉमिस करे वो पूरा करना। फिर MP इलेक्शन में वोट डाले और पहले भी सब ऐसा ऐसा बोल के बोले, फिर वोटा ले रहे डाल रहे क्या नहीं? वोटा ले रही लेकिन क्या कर रहे नहीं, क्या भी ಏನು ಸುಳ್ಳೇ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ 6 ತಿಂಗಳು ಐತಿ. ಯಾವುದೇ ಒಂದು ಗ್ಯಾರಂಟಿ ಹಣ, ಯಾವುದೇ ಪಡಿತರ ಹಣ, ಯಾವುದೇ ಗೃಹಲಕ್ಷ್ಮಿ ಯಾವುದು ನಾವು ಕೇಳಿಲ್ಲ. ಟೋಟಲಿ ಅನ್ನೋದಂದ್ರೆ ನೀವು ಕೊಟ್ಟಿರಿ, ನೀವು ನೋಡಿದಪ್ಲೆ ನಡೀರಿ ಎಂಬುದು ಬೇಡಿಕೆ, ಒತ್ತಾಯ ಗಡಿ ಜಿಲ್ಲೆ ಬೀದರ್ನ ತಾಯಂದಿರದಾಗ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಯಮಾಡಿ ನೀವು ನುಡಿದಂತೆ ನಡೆಯಿರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟಿದ್ರು ಓಕೆ, ಆದ್ರೆ ಈಗ ಅನ್ನಭಾಗ್ಯವೂ ಬರ್ತಾ ಇಲ್ಲ, ಗೃಹಲಕ್ಷ್ಮಿಯೂ ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ. ನುಡಿದಂತೆ ನಡೆಯಿರಿ ಸ್ವಾಮಿ ಅಂತ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಬಂದಾಗ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಾ, CM ಸಚಿವರು ಕೊಟ್ಟ ಮಾತಿನಂತೆ ಸ್ವಲ್ಪ ನಡೆದುಕೊಳ್ಳಿ. ಗ್ಯಾರಂಟಿ ನಾವು ಕೇಳಿಲ್ಲ, ನೀವೇ ಕೊಟ್ಟಿದ್ರಿ, ಈಗ ಕೊಟ್ಟಾಯ್ತು, ಹಣ ಹಾಕಿ. ಕಳೆದ 4-5 ತಿಂಗಳಿಂದ ಯಾವುದೇ ಹಣ ಬರ್ತಾ ಇಲ್ಲ. ಬೀದರ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ನಾಡಿನ ತಾಯಂದಿರಿಗೆ, ಅಕ್ಕ ತಂಗಿರಿಗೆ ಕೊಟ್ಟಂಥ ಭರವಸೆ ಎಲ್ಲೋ ಒಂದು ಕಡೆ ಎಲ್ಲೋ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಸರ್ಕಾರ ಮೇಲಿದ್ದಂಥ ಮಹಿಳೆಯರಿಗೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಪಡಿತರ ಅಂದ್ರೆ ಪ್ರತಿ ತಿಂಗಳು ಏನು ಪಡಿತರ 5 ಕಿಲೋ ಅಕ್ಕಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ 3-4 ತಿಂಗಳಾಯ್ತು ಬರ್ತಾ ಇಲ್ಲ. ಮತ್ತೇನು ಈಗಾಗಲೇ ಭಾಗ್ಯಲಕ್ಷ್ಮಿ ಏನೇನು ಭಾಗ್ಯಲಕ್ಷ್ಮಿ ಅಂತ 2000 ರೂಪಾಯಿ ಕೊಡ್ತಿದ್ರು, ಅದು ಕೂಡ ಬರ್ತಾ ಇಲ್ಲ. ಸಾಕಷ್ಟು ಪಡಿತರ ಆಹಾರ ಧಾನ್ಯ ತೊಗೊಳಕ್ಕೆ ನಮ್ಮ ಮಹಿಳೆಯರು ಬಂದಾರ, ನೋಡ್ಬೋದು ನೀವು. ಆ ಅಂಗಡಿಯಲ್ಲಿ ನಾವಿದ್ದೀವಿ, ಸಾಕಷ್ಟು ಜನ ತಾಯಂದಿರು ಏನದಂದ್ರೆ ಪಡಿತರ ಅಕ್ಕಿ ಒಯ್ಲಕ್ಕೆ, ರಾಷನ್ ಒಯ್ಲಕ್ಕೆ ಬಂದಿದ್ದಾರೆ. ಆದ್ರೆ ನಿಜಕ್ಕೂ ಏನು ಸರ್ಕಾರ ಪಡಿತರ ಏನು ಈಗಾಗಲೇ ಅವ್ರಿಗೇನು ಹಣ ಕೊಡಬೇಕು, 5 kg ಏನು ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಹಣ ಎಲ್ಲೋ ಒಂದು ಕಡೆ ಇವತ್ತು ಬರ್ತಾ ಇಲ್ಲ, ಕಳೆದ 4-5 ತಿಂಗಳಾಯಿತು. ಅದೇ ರೀತಿ ಈಗಾಗಲೇ ಏನು ಗೃಹಲಕ್ಷ್ಮಿ ಅಂತೇನೇನು ಒಂದು ಸ್ಕೀಮ್ ಮಾಡಿದ್ರು, 2000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ, ಅದು ಕೂಡ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ ಎಂಬುದು ಆರೋಪ ಮಹಿಳೆಯರನ್ನ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನೇರವಾಗಿ ತಾಯಂದಿರಿದ್ರೆ ಅವರಿಗೆ ಮಾತಾಡ್ಸೋಣ. ಪ್ರತಿ ತಿಂಗಳು ಏನು ರಾಷನ್ ತೊಗೊಳಕ್ಕೆ ಬಂದಿರ್ತಾವೆ, ಆ ರಾಷನ್ ದುಡ್ಡು ಬರ್ತಾ ಇದೆಯೇನೋ ಅವರೇ? ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಈಗ ಎಲೆಕ್ಷನ್ MP ಎಲೆಕ್ಷನ್ದಾಗೆಲ್ಲ ಓಟ್ ಹಾಕೊಂಡ್ರು, ನಾವು ಗ್ಯಾರಂಟಿ ಕೊಟ್ಟಿವಿ, 5 ಕೊಟ್ಟಿವಿ, ನಿಮಗೆ ಏನದಂದ್ರೆ ಬಸ್ ಫ್ರೀ ಮಾಡಿದ್ದೀವಿ, ರಾಷನ್ ದುಡ್ಡು ಕೊಡ್ತೀವಿ, 2000 ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ 4-5 ತಿಂಗಳ ದುಡ್ಡು ಬಂದವೇನು? ಇಲ್ಲ, 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ ಅಷ್ಟೇ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ? 2 ತಿಂಗಳು ತೆಳಗೆ ಬಿದ್ದೀವಿ. ಸೊ ಇದು ತಾಯಂದ್ರ ಮಾತು ಅಂತ ಹೇಳ್ಬೋದು. ಆರೇ पैसे तो आ रहे नहीं सर, 2000 रुपये आ रहे। 2000 तो 7-8 महीने हुआ आ रहे नहीं हमको। राशन के भी नहीं चाह रहे थे, गए महीने में आई। क्या बोलना चाहते गवर्नमेंट को? क्या बोलते हैं, जो प्रॉमिस करे वो पूरा करना। फिर MP इलेक्शन में वोट डाले और पहले भी सब ऐसा ऐसा बोल के बोले, फिर वोटा ले रहे डाल रहे क्या नहीं? वोटा ले रही लेकिन क्या कर रहे नहीं, क्या भी ಏನು ಸುಳ್ಳೇ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ 6 ತಿಂಗಳು ಐತಿ. ಯಾವುದೇ ಒಂದು ಗ್ಯಾರಂಟಿ ಹಣ, ಯಾವುದೇ ಪಡಿತರ ಹಣ, ಯಾವುದೇ ಗೃಹಲಕ್ಷ್ಮಿ ಯಾವುದು ನಾವು ಕೇಳಿಲ್ಲ. ಟೋಟಲಿ ಅನ್ನೋದಂದ್ರೆ ನೀವು ಕೊಟ್ಟಿರಿ, ನೀವು ನೋಡಿದಪ್ಲೆ ನಡೀರಿ ಎಂಬುದು ಬೇಡಿಕೆ, ಒತ್ತಾಯ ಗಡಿ ಜಿಲ್ಲೆ ಬೀದರ್ನ ತಾಯಂದಿರದಾಗ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.